ಹಲೋ ಫ್ರೆಂಡ್ಸ್, ನಾವಿವತ್ತು ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಿದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿವೆ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ, ಅದು ಕಾದ ನಂತರ ಅದಕ್ಕೆ ಆನಿಯನ್ ಮತ್ತು 1/2 ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಟೊಮ್ಯಾಟೊ ಆ್ಯಂಡ್ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ತುರಿದುಕೊಂಡಿರುವ ಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರು ತೆಳ್ಳಗಾಗಬೇಕಂದ್ರೆ ಸ್ವಲ್ಪ ಕಾಯಿ ತುರಿ ಹಾಕಿ, ಗಟ್ಟಿ ಆಗಬೇಕಂದ್ರೆ ಜಾಸ್ತಿ ಕಾಯಿ ತುರಿ ಹಾಕಿ. ಯೂಶಲಿ ಈ ಸಾಂಬಾರು ತೆಳ್ಳಗಿದ್ರೇ ಚೆಂದ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ಹುರಿದುಕೊಂಡಿರುವ ಕೋಳಿ ಮಾಂಸವನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ 4 to 5 ವಿಷಲ್ ಕೂಗಿಸಿ. ನಂತರ ರುಬ್ಬಿದ ಮಸಾಲ ಹಾಕಿ, ಚಿಕನ್ ಮಸಾಲ ಪೌಡರ್ ಮತ್ತು ಮನೆಯಲ್ಲಿ ಮಾಡಿರುವ ಸಾಂಬಾರು ಪುಡಿ ಹಾಕಿ. ಸಾಂಬಾರು ಪುಡಿ ಇಲ್ಲ ಅಂದರೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಹಾಕೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ನೋಡಿ, ಕೋಳಿದು ತತ್ತಿ ಹಾಕ್ತಿದ್ದೀವಿ. ತತ್ತಿ ಅಂದರೆ ಕೋಳಿ ಮೊಟ್ಟೆ. ಆ್ಯಂಡ್ ನಮ್ಮನೇಲಿ ಈ ಥರ ನೈಫ್ ಆರ್ ಐರನ್ ಮೆಟಲ್ನ ಹೀಟ್ ಮಾಡಿ ಹಚ್ತೀವಿ, ಬಿಕಾಸ್ ಇದರಿಂದ ಸ್ವಲ್ಪ ಐರನ್ ಬೂಸ್ಟ್ ಸಿಗುತ್ತೆ ಆ್ಯಂಡ್ ಇಟ್ ಆಲ್ಸೋ ಆ್ಯಡ್ ಸಮ್ ಸ್ಮೋಕಿ ಫ್ಲೇವರ್ ಅಂತ. ಕೊನೆಯಲ್ಲಿ ಚಿಕನ್ ಸಾಂಬಾರನ್ನು ಚೆನ್ನಾಗಿ ಕುದಿಸಿ ಬೇಯಿಸಿದರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಟು ಈಟ್.